ಅಕ್ಕನ ಮಗಳ ಜೊತೆ ಸಲುಗೆಯಿಂದ ಮಾತಾಡಿದ್ದಕ್ಕೆ ಹಲ್ಲೆ ನಡೆದಿದೆ. ಒಂಟಿಯಾಗಿ ಕರೆದೊಯ್ದು ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. ಹಾನಗಲ್ನ ನಿವಾಸಿ ಗುಲಾಂ ಮುಸ್ತಫಾ, ಆತನಿಗೆ 22 ವರ್ಷ. ಹಾನಗಲ್ ನಿವಾಸಿ ಗುಲಾಂ ಮುಸ್ತಫನ ಮೇಲೆ ಈಗ ಹಲ್ಲೆ ಆಗಿದೆ. ಒಂಟಿಯಾಗಿ ಆತನನ್ನು ಕರೆದೊಯ್ದು ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. 22 ವರ್ಷದ ಮುಸ್ತಫ ಮೇಲೆ ಈಗ ಹಲ್ಲೆ ಆಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ನ ನಿವಾಸಿ ಗುಲಾಂ ಮುಸ್ತಫಾ 3 ಜನ ಗುಲಾಂ ಮುಸ್ತಫಗೆ ಹಲ್ಲೆಗೈದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಲ್ಲಿಕ್ ದೊಡ್ಡಮನಿ, ಸಾದಿಕ್ ಅತ್ತಾರ ಮತ್ತು ಸಮೀರ್ ಚೌಧರಿ. ಇನ್ನು ಮಲ್ಲಿಕ್ ಅಕ್ಕನ ಮಗಳ ಜೊತೆ ಸಲುಗೆಯಿಂದ ಮುಸ್ತಫ ಇದ್ದಂತೆ. 5 ತಿಂಗಳ ಹಿಂದಷ್ಟೇ ಹಿರಿಯರ ಸಮ್ಮುಖದಲ್ಲಿ ಸಂಧಾನವೂ ಆಗಿತ್ತಂತೆ. ಹಾಗಿದ್ರೂ ದ್ವೇಷ ಸಾಧಿಸಿ ಮಲ್ಲಿಕ್ನನ್ನ ಈಗ ಹಲ್ಲೆಗೈದಿರುವ ಆರೋಪ ಕೇಳಿ ಬರ್ತಾ ಇದೆ. ಇದು ಅಕ್ಕನ ಮಗಳ ಜೊತೆ ಸಲುಗೆಯಿಂದ ಮಾತಾಡಿದ್ದಕ್ಕೆ ಆಗಿರುವಂತಹ ಹಲ್ಲೆ ಇದು. ಈಗೇನಿದ್ರು ಕುತ್ಕೊಂಡು ಮಾತಾಡುವಂಥ ಪದ್ಧತಿ ಇಲ್ಲ. ಈಗೇನಿದ್ರು ಲಾಂಗು, ಚಾಕು, ಚೂರಿ ಇವೇ ಮಾತಾಡ್ತಾ ಹೋಗ್ತವೆ. ಕುತ್ಕೊಂಡು ಮಾತಾಡಿ ಸಂಧಾನ ಆಗಿದ್ರು ಕೂಡ ಮತ್ತೆ ಇದೇ ರಿಪೀಟ್ ಆಗಿದೆ ಅಂದರೆ ಒಂದು ಕಡೆ ಮುಸ್ತಫನ್ ತಪ್ಪಿದೆಯಾ, ಮುಸ್ತಫನ್ ಮೇಲೆ ಹಲ್ಲೆ ಮಾಡಿದವ್ರು ತಪ್ಪಿದೆಯಾ, ಒಟ್ಟಿನಲ್ಲಿ ಆತ ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾನೆ. ಆತನ ಮೇಲೆ ಗಂಭೀರವಾದಂತಹ ಹಲ್ಲೆ ಆಗಿದೆ. ಮಲ್ಲಿಕ್ ಆತನ ಅಕ್ಕನ ಮಗಳ ಜೊತೆ ಸಲಿಗೆಯಿಂದ ಮಾತಾಡಿದ್ದಕ್ಕೆ 3 ಜನ ಸೇರಿಕೊಂಡು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ನೋಡಿ, ಆತನಿಗೆ 22 ವರ್ಷ. ಸ್ವಂತ ಅಕ್ಕನ ಮಗಳ ಜೊತೆನೇ ಮಾತಾಡಿರೋದವನು. ಆದರೆ ಮಾತಾಡೋದ್ರಲ್ಲೂ ಸಾಕಷ್ಟು ವಿಧಾನಗಳಿದ್ದಾವೆ. ಬಹಳ ಸಲಿಗೆಯಿಂದ ಮಾತಾಡಿದ್ದು ಕೂಡ ತಪ್ಪಾಗುತ್ತೆ. ಆ ನಿಟ್ಟಿನಲ್ಲಿ ಇವನು ಯಾವ ರೀತಿ ಮಾತಾಡಿದ್ನೋ, ಆತನ ಬಿಹೇವಿಯರ್ ಹೇಗಿತ್ತೋ, ಆತನ ಮೇಲೆ 3 ಜನ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ, ಅದಕ್ಕಿನ್ನೇನು ಕಾರಣ ಇತ್ತೋ, ಒಟ್ಟಿನಲ್ಲಿ ಈಗ ಆಸ್ಪತ್ರೆಯಲ್ಲಿ ಆತ ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರೋದು ಕೂಡ ಗಮನಿಸ್ತಾ ಇದ್ದೀರಾ. डीजे मल्लिक मल्लेम चिरातमय डीजे मल्लिक मल्लेम चिरातमय वो मुन्ना बा दादू इधर सब जन थे तो उसी पाया कर बोला बोल को कार लेके कार आया हुआ साजिद के घर पास साजिद को बुला मत मल्लेम छोड़ तू बोला मल्लेम छोड़ तू बोल कहाँ से बुला लगा बोले खसांग मार्केट है वहाँ से बुला लगा मल्लिक देखा मुझे सत्तू का भाई बुला लगा सो नवनगर बुला लगा मैं समीर की गाड़ी में बैठ रहा था मल्लिक छोड़ का ताकि बेकर को यार हेल्दी रोड तोड़ने का बुला लगा